ರಾಜಕಾರಣಿಗಳು ಅವಕಾಶ ಸಿಕ್ಕಾಗ ಅವ್ರವ್ರಿಗೆ ಹೇಗೆ ಬೇಕೋ ಅವ್ರವ್ರ ಲಾಭವನ್ನು ಮಾಡ್ಕೊಳ್ತಾರೆ. ಈಗ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂಥ ಈ ಪರಿಸ್ಥಿತಿಯಿಂದಾಗಿ ಪಾಪ ಹೋಟೆಲ್ನವರು ಬಾಗಿಲು ಹಾಕೊಳ್ಳೋ ಪರಿಸ್ಥಿತಿ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಕೆಲವರು ಮನೆಯವರು ಪಾಪ ಗೃಹ ಬಳಕೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಸಮಯ ಬಂದಾಗ ಸಾಧನೆಯನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕಳ್ಳತನದ ಸಾಧನೆಯನ್ನ ಮಾಡಕ್ ಕೊಟ್ಟಿದ್ದಾರೆ ಈ ಕಳ್ಳರು. ಏನು ಸಿಲಿಂಡರ್ ಕಳ್ಳತನ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಸಿಕ್ತಿಲ್ಲ ಗ್ಯಾಸ್, ಮಠ ಮಧ್ಯಾಹ್ನವೇ ಸಿಲಿಂಡರ್ ಅಬೇಸ್. ರಾಜಧಾನಿಗೂ ತಟ್ಟಿದ ಇರಾನ್ ವಾರ್ ಎಫೆಕ್ಟ್. ದೂರದ ಇರಾನ್ನಲ್ಲಿ ಯುದ್ಧ ನಡೀತಾ ಇದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗ್ತಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದ ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಸಾವಿರಾರು ಹೋಟೆಲ್ಗಳು ಬಂದ್ ಆಗಿವೆ. ಇದರ ಜೊತೆಗೆ ಹಲವು ಹೋಟೆಲ್ಗಳಲ್ಲಿ ಮೆನು ಕೂಡ ಚೇಂಜ್ ಆಗಿದೆ. ಇದರ ಬೆನ್ನಲ್ಲೇ ಈಗ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ಳತನ ಶುರುವಾಗಿದ್ದು ಯುಗಾದಿ ಹಬ್ಬದ ದಿನವೇ 2 ಸಿಲಿಂಡರ್ಗಳ ಕಳ್ಳತನ ಪ್ರಕರಣಗಳು ವರದಿಯಾಗಿವೆ. ಕಳೆದ ಮಾರ್ಚ್ 19ರಂದು ಮಠ ಮಧ್ಯಾಹ್ನ ಬೇಗೂರಿನ ಆರ್ಸಿ ಲೇಔಟ್ನಲ್ಲಿ ಇಬ್ಬರು ಖದೀಮರು ನುಗ್ಗಿದ್ರು. ಬೈಕ್ನಲ್ಲಿ ಎಂಟ್ರಿಯಾದ ಜೋಡಿ ತಮ್ಮ ಕೈಚಳಕ ತೋರಿದ್ದಾರೆ. ಮಧ್ಯಾಹ್ನ 2:30 ಸಮಯದಲ್ಲಿ ಹೆಲ್ಮೆಟ್ ಧರಿಸಿ ಬಂದ ಇಬ್ಬರು ಯುವಕರು ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಾರೆ. ಈ ವೇಳೆ ಓರ್ವ ಯುವಕ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಸಿಲಿಂಡರ್ ಇದ್ದ ಜಾಗವನ್ನೇ ಚೆಕ್ ಮಾಡಿ ವಾಪಸ್ ಆಗಿದ್ದಾನೆ. ನಂತರ ಬೈಕ್ ತೆಗೆದುಕೊಂಡು ಪಾರ್ಕಿಂಗ್ ಲಾಟ್ಗೆ ಹೋಗಿದ್ದಾರೆ. 2 ಸಿಲಿಂಡರ್ಗಳನ್ನ ಬೈಕ್ನಲ್ಲಿ ಇಟ್ಟುಕೊಂಡು ಹೊರಗೆ ಹೋಗಿದ್ದಾರೆ. ಖದೀಮರ ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಸಿಲಿಂಡರ್ ಕಳ್ಳತನದ ಬಗ್ಗೆ ಮಾಲೀಕರು ಬೇಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಯುದ್ಧ ಹೀಗೆ ಮುಂದುವರೆದರೆ ನಿಮ್ಮ ಮನೆಗಳ ಗ್ಯಾಸ್ ಮೇಲೂ ಕಳ್ಳರ ಕಣ್ಣು ಬೀಳಬಹುದು. ಯಾವುದಕ್ಕೂ ಎಚ್ಚರವಾಗಿರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.